ಅಖಿಲ ಭಾರತ ಶಾಸನ ಸಭೆಗಳ ಪೀಠಾಸೀನಾಧಿಕಾರಿಗಳ 2 ದಿನಗಳ 85ನೇ ಅಧಿವೇಶನಕ್ಕೆ ಇಂದು ಬಿಹಾರದ ಪಾಟ್ನಾದಲ್ಲಿ ತೆರೆ ಬೀಳಲಿದೆ. ಸಮಾರೋಪ ಸಮಾರಂಭದಲ್ಲಿ ಬಿಹಾರದ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಹಾಗೂ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮಾತನಾಡಲಿದ್ದಾರೆ. 2 ದಿನಗಳ ಸಮಾವೇಶದಲ್ಲಿ ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ಹಾಗೂ ವಿವಿಧ ರಾಜ್ಯಗಳ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಪೀಠಾಧ್ಯಕ್ಷರು ಭಾಗವಹಿಸಿದ್ದಾರೆ. आप दोनों का धन्यवाद। क्या हो सकती है, सुखद बात क्या हो सकती है, ये विचार आया था उस मद में ನಿನ್ನೆ ಮಾತನಾಡಿದ ಓಂ ಬಿರ್ಲಾ, ಸಂವಿಧಾನದ ಪಾಲನೆ ಮತ್ತು ಶಾಸನ ಸಭೆಗಳ ಘನತೆ ಕಾಪಾಡುವ ಮಹತ್ವದ ಜವಾಬ್ದಾರಿ ಪೀಠಾಸೀನಾಧಿಕಾರಿಗಳ ಮೇಲಿದೆ. ಶಾಸನ ಸಭೆಗಳಲ್ಲಿ ಕಾಗದರಹಿತ ಮತ್ತು ಡಿಜಿಟಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಸಂಸತ್ತಿನ ಉಭಯ ಸದನಗಳು ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚರ್ಚೆಗಳು ಈಗಾಗಲೇ ಡಿಜಿಟಲ್ ವಾಹಿನಿಗಳ ಮೂಲಕ ಪ್ರಸಾರಗೊಳ್ಳುತ್ತಿವೆ. ಶೀಘ್ರವೇ ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯಗಳ ವಿಧಾನಮಂಡಲ ಅಧಿವೇಶನಗಳ ಪ್ರಸಾರ ಒಂದೇ ವೇದಿಕೆಯಲ್ಲಿ ದೊರೆಯಲಿದೆ ಎಂದರು. ಶಾಸನ ಸಭೆಗಳ ಸುಗಮ ಕಲಾಪ ಖಾತ್ರಿಪಡಿಸಲು ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಸದಸ್ಯರಿಗೆ ಆಂತರಿಕ ನೀತಿ ಸಂಹಿತೆಯನ್ನು ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ये विषय रखा है कि संवैधानिक मूल्यों को सुदृढ़ करने में संसद और राज्य की भूमिका, मुझे आशा है कि इसके लिए हमारे गंभीर प्रयास होंगे.